ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಖಿದ್ರಾಪುರದಲ್ಲಿರುವ ಸುಂದರ ಹಿಂದೂ ದೇವಾಲಯ ಈ ಕೋಪೇಶ್ವರ ಮಂದಿರ. ಅತ್ಯಂತ ಸುಂದರವಾದ ಸೂಕ್ಷ್ಮವಾದ ಕೆತ್ತನೆಗೆ ಹೆಸರುವಾಸಿಯಾಗಿರುವ ಈ ಮಂದಿರ ಪ್ರವಾಸಿಗರನ್ನು ಎಂದಿಗೂ ಆಕರ್ಷಿಸುತ್ತದೆ. 12ನೆಯ ಶತಮಾನದಲ್ಲಿ ಈ ಭಾಗದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿದ್ದ ಶಿಲಾಹರ ವಂಶದ ರಾಜನಾದ ಗಂಧಾರಾದಿತ್ಯನು ಈ ದೇವಾಲಯವನ್ನು ನಿರ್ಮಿಸಿದನು. ದೇವಾಲಯದ ಭಿತ್ತಿಯ ಮೇಲೆ, ಅಂದರೆ ಹೊರಗಿನ ಗೋಡೆಯ ಮೇಲೆ, ಗಣೇಶನ ವಿಗ್ರಹ ಹಾಗೂ ಹಲವಾರು ದೇವತೆಗಳ ವಿಗ್ರಹವನ್ನು ಇಲ್ಲಿ ಕೆತ್ತಲಾಗಿದೆ. ನಟರಾಜನ ಅತ್ಯಂತ ಸುಂದರವಾದ ಕೆತ್ತನೆಗಳು ಕೂಡ ಇಲ್ಲಿ ನಾವು ನೋಡಬಹುದು. ಮೇಲ್ಛಾವಣಿ ಅತ್ಯಂತ ವಿಶಿಷ್ಟವಾದ ವಾಸ್ತುಶಿಲ್ಪಕ್ಕೆ ಹೆಸರಾದುದಾಗಿದ್ದು, ಮೇಲ್ಛಾವಣಿಯಿಂದ ಕೆಳಭಾಗದ ಭಿತ್ತಿ, ಅಂದರೆ ಗೋಡೆ, ಅತ್ಯಂತ ಸೂಕ್ಷ್ಮವಾದ ಮತ್ತು ಸುಂದರವಾದ ಕೆತ್ತನೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ನಾವು ಮಹಾವಿಷ್ಣುವಿನ ಶಿಲ್ಪವನ್ನು ಗಮನಿಸಬಹುದು. ಆನೆಯ ಮೇಲೆ ಕುಳಿತಿರುವ ದೇವಾನುದೇವತೆಗಳನ್ನು ನಾವು ನೋಡಲು ಸಾಧ್ಯವಿದೆ. ಚತುರ್ಮುಖ ಬ್ರಹ್ಮನ ಶಿಲ್ಪಗಳು ಕೂಡ ಅತ್ಯಂತ ಸುಂದರವಾದ ಕೆತ್ತನೆಗಳಾಗಿವೆ. ಅಲ್ಲದೆ ದೇವಾಲಯದ ಹೊರಗೋಡೆಯ ಮೇಲಿರುವ ಕಂಬಗಳು ಕೂಡ ಶಿಲ್ಪಿಗಳ ನೈಪುಣ್ಯತೆಗೆ ಸಾಕ್ಷಿಯಾದಂಥವುಗಳಾಗಿವೆ. ಈ ದೇವಾಲಯವನ್ನು 1109ರಿಂದ 1178ರ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಶಿಲಾಹರ ವಂಶದ ರಾಜರು ಜೈನರಾಗಿದ್ದರೂ ಕೂಡ ಅವರು ತಮ್ಮ ಸಾಮ್ರಾಜ್ಯದ ಹಲವಾರು ಕಡೆಗಳಲ್ಲಿ ಹಿಂದೂ ದೇವಾಲಯಗಳನ್ನು ನಿರ್ಮಿಸಿ ಸರ್ವಧರ್ಮ ಸಮನ್ವಯವನ್ನು ಮೆರೆದಿದ್ದಾರೆ. ಶಿಲಾಹರ ರಾಜರು ಕರ್ನಾಟಕದ ಪ್ರಸಿದ್ಧ ರಾಜಮನೆತನಗಳಲ್ಲಿ ಒಂದಾದ ರಾಷ್ಟ್ರಕೂಟ ರಾಜರ ಸಾಮಂತ ರಾಜರಾಗಿದ್ದರು. ಇಡೀ ದೇವಾಲಯದ ಹೊರಗಿನ ಗೋಡೆ ಸುಂದರ ಅಲಂಕರಣಕ್ಕೆ ಪ್ರಸಿದ್ಧವಾದುದಾಗಿದೆ. ನಾವೀಗ ನೋಡುತ್ತಿರುವುದು ಅತ್ಯಂತ ಪ್ರಸಿದ್ಧವಾದ ಕೋಪೇಶ್ವರ ಮಂದಿರದ ಸ್ವರ್ಗ ಮಂಟಪವನ್ನು. ಈ ಸ್ವರ್ಗ ಮಂಟಪ ಎಂಬುದು ವೃತ್ತಾಕಾರದ ಮಂಟಪವಾಗಿದ್ದು 48 ಕಂಬಗಳಿಂದ ಕೂಡಿರುವಂತಹ, ಅಕ್ಷರಶಃ ತನ್ನ ಕೆತ್ತನೆಗಳು ಮತ್ತು ವಿಭಿನ್ನ ರೂಪದಿಂದಾಗಿ ಸ್ವರ್ಗ ಸದೃಶ ಅನುಭವವನ್ನು ನೀಡುತ್ತದೆ. ಸ್ವರ್ಗ ಮಂಟಪದಲ್ಲಿರುವ ಈ 48 ಕಂಬಗಳು ಕೂಡ ಅತ್ಯಂತ ಸುಂದರವಾದ ಕೆತ್ತನೆಗಳಿಗೆ ಹೆಸರುವಾಸಿಯಾದುದಾಗಿದೆ. ಸ್ವರ್ಗ ಮಂಟಪದ ಒಳಗಿನ ಭಾಗದಿಂದ ನಾವು ಈ ವೃತ್ತಾಕಾರದ ಸುಂದರ ದೃಶ್ಯವನ್ನು ನೋಡಬಹುದು. ಹುಣ್ಣಿಮೆಯ ದಿನ ಈ ದೇವಾಲಯದ ಸ್ವರ್ಗ ಮಂಟಪದಿಂದ ಚಂದ್ರನ ದರ್ಶನವನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾದ ಸಂಗತಿ. ಅಷ್ಟೇ ಅಲ್ಲದೆ ಅದೊಂದು ಅತ್ಯದ್ಭುತ ಮತ್ತು ಅಭೂತಪೂರ್ವವಾದ ಅನುಭವವನ್ನು ನೀಡುತ್ತದೆ. ಸ್ವರ್ಗ ಮಂಟಪದ ಒಳಗಿನ ಭಾಗದಿಂದ ಕೂಡ ನಾವು ಈ ವೃತ್ತಾಕಾರದ ಸನ್ನಿವೇಶವನ್ನು ಗಮನಿಸಬಹುದು. ಜೊತೆಯಲ್ಲಿ ಹಗಲಿನ ವೇಳೆಯಲ್ಲಿ ಕೂಡ ಅತಿ ಸುಂದರವಾದ ನೀಲಾಕಾಶವನ್ನು ಮತ್ತು ಮೋಡಗಳನ್ನು ತುಂಬ ಸುಂದರವಾಗಿ ನೋಡಲು ಸಾಧ್ಯ. ಸ್ವರ್ಗ ಮಂಟಪದ ಪ್ರತಿಯೊಂದು ಕಂಬಗಳು ಇಲ್ಲಿನ ಶಿಲ್ಪಿಯ ಚಾಕಚಕ್ಯತೆಯನ್ನು ಎತ್ತಿ ತೋರಿಸುವಂತಿದೆ. ಅಲ್ಲದೆ ಈ ಸ್ವರ್ಗ ಮಂಟಪದ ಒಳಗಿನ ಪ್ರತಿಯೊಂದು ಭಾಗ ಕೂಡ ಎಷ್ಟೊಂದು ಸುಂದರವೆಂದು ವರ್ಣಿಸಲು ಸಾಧ್ಯವಿಲ್ಲ. ಈ ಕೋಪೇಶ್ವರ ಮಂದಿರದಲ್ಲಿ ನಾವು 4 ಭಾಗಗಳನ್ನು ಗಮನಿಸಬಹುದು. ಸ್ವರ್ಗ ಮಂಟಪ, ಸಭಾಮಂಟಪ, ಅಂತರಾಳ ಕಕ್ಷ ಮತ್ತು ಗರ್ಭಗೃಹ ಎಂಬ 4 ಭಾಗಗಳಿವೆ. ಕೋಪೇಶ್ವರ ಮಂದಿರವನ್ನು ಪ್ರವೇಶಿಸುತ್ತಿದ್ದ ಹಾಗೆಯೇ ನಮಗೆ ಮೊದಲು ಕಣ್ಣಿಗೆ ಬೀಳುವುದೇ ಈ ಸ್ವರ್ಗ ಮಂಟಪ. ದೇವಾಲಯದ ಎದುರಿನ ಭಾಗದಲ್ಲಿ ಪ್ರವೇಶಿಸುತ್ತಿದ್ದ ಹಾಗೆಯೇ ನಮಗೆ ಸ್ವರ್ಗದ ದರ್ಶನ ಶಿಲ್ಪಕಲಾ ವೈಭವದ ಮೂಲಕ ಆಗುತ್ತದೆ ಎಂಬುದರಲ್ಲಿ ಅನುಮಾನವಿಲ್ಲ. ಭಾರತ ದೇಶದಲ್ಲಿರುವ ಅತ್ಯಂತ ಶ್ರೇಷ್ಠ ಶಿಲ್ಪಕಲೆಗಳನ್ನು ನಾವು ಗಮನಿಸಿದರೆ ಅವುಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ದೇವಾಲಯ ಈ ಕೋಪೇಶ್ವರ ಮಂದಿರ. ಏಕೆಂದರೆ ಇಲ್ಲಿ ನಾವು ಗಮನಿಸುವ ಇಂತಹ ವಿಶಿಷ್ಟವಾದಂತಹ ವೃತ್ತಾಕಾರದ ಸ್ವರ್ಗ ಮಂಟಪವನ್ನು ಭಾರತದಲ್ಲಿ ಬೇರೆಲ್ಲಿಯೂ ನೋಡಲು ಸಾಧ್ಯವಿಲ್ಲ. ಅಷ್ಟೊಂದು ವಿಶಿಷ್ಟವಾದ ರೀತಿಯಲ್ಲಿ ಶಿಲಾಹಾರರು ಇದನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯಕ್ಕೆ ಕೋಪೇಶ್ವರ ಎಂದು ಹೆಸರು ಬರಲು ಕಾರಣಗಳಿವೆ. ಕೋಪೇಶ್ವರ ಎಂದರೆ ಕೋಪಗೊಂಡ ಶಿವ ಎಂದರ್ಥ. ದಕ್ಷನು ದಕ್ಷಯಜ್ಞವನ್ನು ನಡೆಸಿದಾಗ
ಸತಿಯನ್ನು ಮಾತ್ರ ಆಹ್ವಾನಿಸಿ ಶಿವನನ್ನು ಆಹ್ವಾನಿಸಿರಲಿಲ್ಲ. ಶಿವನ ನಂದಿಯ ಮೇಲೆ ತಂದೆಯಿರುವಲ್ಲಿಗೆ ತೆರಳಿದ ಸತಿಯು ಅಲ್ಲಿ ಶಿವನಿಗಾದ ಅವಮಾನವನ್ನು ಸಹಿಸದೆ ಯಜ್ಞಕುಂಡದಲ್ಲಿ ಹಾರಿ ತನ್ನ ಆತ್ಮಾರ್ಪಣೆಯನ್ನು ಮಾಡಿಕೊಳ್ಳುತ್ತಾಳೆ. ಇದರಿಂದ ಕ್ರೋಧಗೊಂಡ ಶಿವನು ದಕ್ಷನನ್ನು ಶಿಕ್ಷಿಸುತ್ತಾನೆ. ಕೋಪಗೊಂಡ ಶಿವನನ್ನು ಶಾಂತಗೊಳಿಸಲು ವಿಷ್ಣುವು ಶಿವನನ್ನು ಖಿದ್ರಾಪುರದ ಈ ಸ್ಥಳಕ್ಕೆ ಕರೆತರುತ್ತಾನೆ. ಹಾಗೂ ಈ ಸ್ಥಳದಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರೂ ಲಿಂಗ ರೂಪದಲ್ಲಿ ನೆಲೆಗೊಳ್ಳುತ್ತಾರೆ. ವಿಷ್ಣುವು ಲಿಂಗ ರೂಪದಲ್ಲಿ ನೆಲೆಗೊಂಡ ಏಕೈಕ ದೇವಾಲಯ ಇದಾಗಿದೆ. ಶಿವ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ನಂದಿಯ ವಿಗ್ರಹ ಈ ದೇವಾಲಯದಲ್ಲಿ ಕಂಡುಬರುವುದಿಲ್ಲ. ಏಕೆಂದರೆ ಸತಿಯು ನಂದಿಯ ಮೇಲೆ ತೆರಳಿದ್ದರಿಂದ ಇಲ್ಲಿ ನಂದಿಯನ್ನು ನಾವು ಕಾಣಲು ಸಾಧ್ಯವಿಲ್ಲವೆಂಬುದು ನಂಬಿಕೆಯಾಗಿದೆ. ಶಿವ ಮತ್ತು ವಿಷ್ಣು ಲಿಂಗ ರೂಪದಲ್ಲಿ ಕಂಡುಬರುವ ಏಕೈಕ ದೇವಾಲಯ ಇದಾಗಿದೆ. ಇಲ್ಲಿ ನಾವು ಸ್ವರ್ಗ ಮಂಟಪದ ಕಂಬಗಳ ಅತ್ಯಂತ ಸೂಕ್ಷ್ಮತೆಯನ್ನು ನೋಡಬಹುದು. ಅಲ್ಲದೆ ವಿಭಿನ್ನ ಬಗೆಯ ಕಂಬಗಳ ಕೆತ್ತನೆ ಪ್ರತಿಯೊಬ್ಬರನ್ನು ಗಮನ ಸೆಳೆಯುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸ್ವರ್ಗ ಮಂಟಪದ ಮೇಲ್ಛಾವಣಿಯ ಭಾಗಗಳಲ್ಲಿ ಕೂಡ ವಿಷ್ಣುವಿನ, ಇಂದ್ರ, ವರುಣ ಮುಂತಾದ ದೇವರುಗಳನ್ನು ಕೆತ್ತಲಾಗಿದೆ. ಇಲ್ಲಿ ಗಣೇಶ, ಕಾರ್ತಿಕೇಯ, ಕುಬೇರ, ಯಮರಾಜ, ಇಂದ್ರ ಮುಂತಾದ ವಿಗ್ರಹಗಳನ್ನು ಅವರ ವಾಹನಗಳಾದ ನವಿಲು, ಇಲಿ, ಆನೆ ಮುಂತಾದವುಗಳೊಂದಿಗೆ ಕೆತ್ತಲಾಗಿರುವುದು ಕೂಡ ವಿಶೇಷವಾಗಿದೆ. ಅಲ್ಲದೆ ಈ ದೇವಾಲಯದಲ್ಲಿ ನೃತ್ಯಗಾರರು, ಆನೆಗಳ ಸಾಲು, ಮಾನವರ ಸಾಲು, ಪುರುಷರು, ಮಹಿಳೆಯರು ಮುಂತಾದ ಕೆತ್ತನೆಗಳನ್ನು ಅತ್ಯಂತ ಸುಂದರವಾಗಿ ಮಾಡಿರುವುದು ಕೂಡ ವಿಶಿಷ್ಟತೆ ಎನ್ನಬಹುದು. ಸ್ವರ್ಗ ಮಂಟಪದಿಂದ ಒಳಕ್ಕೆ ಪ್ರವೇಶಿಸುತ್ತಿದ್ದ ಹಾಗೆಯೇ ಸಭಾಮಂಟಪವನ್ನು ನಾವು ಕಾಣಬಹುದು. ಇಲ್ಲಿ ಅತ್ಯಂತ ಸುಂದರವಾದಂತಹ ಕಂಬಗಳನ್ನು ಕೂಡ ಮತ್ತೆ ನಾವು ನೋಡಲು ಸಾಧ್ಯವಿದೆ. ಸಭಾಮಂಟಪದಿಂದ ಮುಂದುವರಿದ ಹಾಗೆ ಅಂತರಾಳ ಕಕ್ಷ ಮತ್ತು ಗರ್ಭಗೃಹಗಳನ್ನು ನಾವು ನೋಡಬಹುದು. ಈ ದೇವಾಲಯಗಳನ್ನು ಸಂಪೂರ್ಣವಾಗಿ ಬಸಾಲ್ಟ್ ಶಿಲೆಯಿಂದ ನಿರ್ಮಿಸಲಾಗಿದೆ. ದೇವಾಲಯದ ಸುತ್ತಲಿನ ಭಾಗವು ನದಿಗಳಿಂದ ಆವರಿಸಲ್ಪಟ್ಟಿದೆ. ಇಲ್ಲಿ ಶಿವನನ್ನು ಕೋಪೇಶ್ವರ ಎಂಬುದಾಗಿ ಕರೆದರೆ ವಿಷ್ಣುವನ್ನು ದೋಪೇಶ್ವರ ಎಂಬುದಾಗಿ ಕರೆಯುತ್ತಾರೆ. ಇದು ಕೋಪೇಶ್ವರ ಮತ್ತು ದೋಪೇಶ್ವರರ ಮಂದಿರವಾಗಿದೆ. ನಾವೀಗ ದೇವಾಲಯದ ಗರ್ಭಗುಡಿಯ ಭಾಗದ ಕಡೆಗೆ ತೆರಳುತ್ತಿದ್ದೇವೆ. ಈ ಭಾಗದಲ್ಲಿ ನಾವೀಗ ಕೋಪೇಶ್ವರ ಮತ್ತು ದೋಪೇಶ್ವರರನ್ನು ನೋಡಬಹುದು. ಮೊದಲಿಗೆ ಇಲ್ಲಿ ನಮಗೆ ದೋಪೇಶ್ವರ ಅಂದರೆ ವಿಷ್ಣುವಿನ ದರ್ಶನವಾದರೆ ನಂತರ ಶಿವನ ದರ್ಶನವಾಗುತ್ತದೆ. ಎರಡೂ ಲಿಂಗಗಳು ಕೂಡ ಉತ್ತರಕ್ಕೆ ಮುಖ ಮಾಡಿದ ಸ್ಥಿತಿಯಲ್ಲಿ ಇರುವಂಥದ್ದನ್ನು ನಾವು ನೋಡಬಹುದು. ಇತ್ತೀಚೆಗೆ ನಿರ್ಮಾಣವಾದಂತಹ ಕಟ್ಯಾರ್ ಕಲ್ಜತ್ ಗುಸಾರಿ ಎಂಬಂತಹ ಚಲನಚಿತ್ರದಲ್ಲಿ ಶಿವಭೋಲಾ ಭಂಡಾರಿ ಎಂಬಂತಹ ಹಾಡಿನ ಚಿತ್ರೀಕರಣವನ್ನು ಮಾಡಿದ ನಂತರ ಈ ದೇವಾಲಯ ಬಹಳಷ್ಟು ಪ್ರಸಿದ್ಧಿಯನ್ನು ಕೂಡ ಪಡೆದಿದೆ. ಮರಳಿನಿಂದ ಆವೃತವಾದ ಪ್ರದೇಶದಲ್ಲಿ ಈ ದೇವಾಲಯದ ನಿರ್ಮಾಣ ಸುಲಭ ಸಾಧ್ಯವಾದುದಲ್ಲ. ನಾವಿಲ್ಲಿ ಬ್ರಹ್ಮನ ವಿಗ್ರಹವನ್ನು ನೋಡಲು ಸಾಧ್ಯ. ಆನೆಯ ಮೇಲೆ ಕುಳಿತಿರುವ ಬ್ರಹ್ಮನನ್ನು ನಾವು ನೋಡುತ್ತಿದ್ದೇವೆ. ಒಂಬತ್ತರಿಂದ 13ನೇ ಶತಮಾನದವರೆಗೆ ಆಳ್ವಿಕೆ ನಡೆಸಿದ ಶಿಲಾಹಾರರು ರಾಷ್ಟ್ರಕೂಟರ ವಾಸ್ತುಶಿಲ್ಪ ಶೈಲಿಯನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಸುಂದರವಾದ ದೇವಾಲಯವನ್ನು ಮತ್ತು ಸ್ವರ್ಗ ಮಂಟಪವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.